ಕಾಡು ಪ್ರಾಣಿಗಳ ರಕ್ಷಣೆಗೆ ಅಂತೇಳಿ ನೇಮಿಸಿರುವಂತ ಕಾಡು ಮಂತ್ರಿ ಇವತ್ತು ಕಾಡನ್ನ ಬಿಟ್ಟು ಕಾಸನ್ನು ಕಾಪಾಡಿದ್ದಾರೆ. ಬಂಡವಾಳಶಾಹಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಮತ್ತೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಒಂದಷ್ಟು ಭ್ರಷ್ಟ ಅಧಿಕಾರಿಗಳನ್ನ ಸಮರ್ಥಿಸಿಕೊಳ್ಳುವಂತ ಒಂದು ನಿಲುವನ್ನು ತಗೊಂಡಿದ್ದಾರೆ. ನವೆಂಬರ್ನಲ್ಲಿ ಒಂದರಂತೆ ನಡೆದಂತ ಏನು ಹುಲಿ ದಾಳಿಗಳಿಂದ ರೈತರು ತಮ್ಮ ಜೀವ ಮತ್ತು ಜೀವನಗಳನ್ನ ಕಳ್ಕೊಂಡಿದ್ರು. ಅದನ್ನ ಮನಗೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಾಡು ಮಂತ್ರಿ ಅರಣ್ಯ ಮಂತ್ರಿಗಳು ಸಫಾರಿಯನ್ನ ನಿಲ್ಸಿದ್ರು. ಆ ಸಫಾರಿ ನಿಲ್ಸಿದ ನಂತರ ವೈಜ್ಞಾನಿಕವೋ ಅವೈಜ್ಞಾನಿಕವೋ ಒಟ್ಟಿನಲ್ಲಿ ಹುಲಿ ಸಮಸ್ಯೆ ನಮಗೆ ನಿಂತಿತ್ತು, ಯಾವುದೇ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಬಂಡವಾಳಶಾಹಿಗಳು ತುಂಬಾ ನಿರಂತರವಾಗಿ ಅರಣ್ಯ ಮಂತ್ರಿಗಳ ಮೇಲೆ ಒತ್ತಡ ಏರಿ ಮತ್ತೆ ಸಫಾರಿಯನ್ನ ಶುರು ಮಾಡೋದ್ರ ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒತ್ತಡ ಏರ್ತಾ ಇದ್ರು ಅಂತ ನಮಗೆ ತಿಳಿದು ಬಂದಿತ್ತು. ಇವತ್ತು ಒತ್ತಡಕ್ಕೆ ಮಣಿದು ಕಾಸನ್ನ ಕಾಯುವಂತ ಕೆಲಸಕ್ಕೆ ನಿರ್ಣಯ ತಗೊಂಡಿದ್ದಾರೆ. ಮತ್ತೆ ಸಫಾರಿಯನ್ನ ಶುರು ಮಾಡ್ತೀವಿ ಹಂತವಾಗಿ ಅಂತ ತಿಳಿಸಿದ್ದಾರೆ. ಒಟ್ನಲ್ಲಿ ಮತ್ತೆ ಈ ರಾಜ್ಯ ಸರ್ಕಾರ, ಈ ರಾಜ್ಯದ ರೈತರು ನಮಗೆ ಲೆಕ್ಕಕ್ಕಿಲ್ಲ, ಕಾಸಿರೋರು ಮಾತ್ರ ಲೆಕ್ಕ. ಯಾಕಂತಂದ್ರೆ ಚುನಾವಣೆ ಬಂದಾಗ ಇವ್ರು ಕೊಡೋ ಕಾಸಲ್ಲೇ ಎಲೆಕ್ಷನ್ಗೆ ಹೋಗ್ಬೇಕು. ಅಂಡ್ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವೇನಕ್ಕೆ ಬೇಕೋಬೇಕು ಅಂತ ಹೇಳಿದ್ರೆ, ಎಲೆಕ್ಷನ್ ಸಮಯದಲ್ಲಿ ನಮ್ ಜಾತಿಯವನು ನಮ್ ಪಕ್ಷದವನು ಅಂತ ಅವ್ರ ಹೆಸರು ಎಂಜಲ್ ಕಾಸು ತಗೊಂಡು ನಾವೇನ್ ವೋಟ್ ಹಾಕ್ತಿವಲ್ಲ, ಫಸ್ಟ್ ನಮಗ್ ನಾವು ಹೊಡ್ಕೋಬೇಕು. ನಿಮ್ಮೆಲ್ಲರಿಗೂ ಏನ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ನಿಮ್ ಜೀವ ಈ ರಾಜಕೀಯ ಪಕ್ಷಗಳಿಗೆ ಲೆಕ್ಕ ಇಲ್ಲ. ಅವ್ರಿಗೆ ನಿಮ್ ಜೀವನ 500 ರೂಪಾಯಿ 1000 ರೂಪಾಯಿ ಮಾತ್ರ. ಅವ್ರಿಗೆ ಎಲೆಕ್ಷನ್ ಏನ್ ದುಡ್ಡು ಕೊಡ್ತಾರೆ, ಕೊಡುವಂತ ಬಂಡವಾಳಶಾಹಿಗಳ ಲಾಭ ಮಾತ್ರ ಮುಖ್ಯ. ಇದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಇರ್ಲಿ, ನಿಮ್ಮ ಹೋರಾಟ ನೀವು ಮಾಡಿ ಬಂದಿರ್ತಾರಲ್ಲ, ನಿಮ್ಗೆ ದುಡ್ಡು ಕೊಡ್ತಾರಲ್ಲ, ನಿಮ್ಮ ಗಾಡ್ ಫಾದರ್ಗಳಿದಾರಲ್ಲ, ಅವ್ರನ್ನ ಕಾಪಾಡಕ್ ನಿಂತಿದಾರಲ್ಲ ನೀವುಗಳು, ಅವ್ರ ಹತ್ರ ಈಸ್ಕೊಂಡ್ರೆ ಎಂಜಿಲ್ ಕಾಸನ್ನ ಕಾಪಾಡಕ್ ತಾವು ನಿಂತಿದಾರಲ್ಲ, ನೀವು ನಿಮ್ಮ ಹೋರಾಟ ಮಾಡಿ, ನಾವು ನಮ್ಮ ಹೋರಾಟ ಮಾಡ್ತೀವಿ. ಎಲ್ಲರಿಗಿಂತ ದೊಡ್ಡ ಮಟ್ಟದಲ್ಲಿ ನಾನು ಕೊಡ್ಬೇಕಾಗಿರೋ ಸಂದೇಶ ಯಾರಿಗೆ ಅಂತ ಹೇಳಿದ್ರೆ, ವೀಕೆಂಡ್ ಆದ ತಕ್ಷಣ ಸಫಾರಿ ಅನ್ಕೊಂಡು ಬಂದು ಕಾಡಲ್ಲಿ ಬಿದ್ದು ಸಾಯ್ತಿರಲ್ಲ, ಇನ್ಮೇಲೆ ನೀವು ಕಾಡಿಗೆ ಬರಬೇಡಿ. ಮುಂದಿನ ಪೀಳಿಗೆಗೆ ಕಾಡು ಮುಖ್ಯ, ನಿಮ್ಮ ಮಕ್ಕಳಿಗೆ ಕಾಡು ಮುಖ್ಯ, ಅರಣ್ಯ ಮುಖ್ಯ. ಮಳೆ ಬರಬೇಕು ಅಂದ್ರೆ ಕಾಡಿರಬೇಕು, ಪ್ರಾಣಿ ಇರಬೇಕು. ನಿಮ್ಮ ನಿಜವಾಗ್ಲೂ ಪರಿಸರದ ಮೇಲೆ ಅಭಿಮಾನ ಇದ್ರೆ ನೀವ್ ಇನ್ಮೇಲೆ ಅರಣ್ಯಕ್ಕೆ ಬರಲ್ಲ, ಸಫಾರಿಗೆ ಹೋಗಲ್ಲ. ದಯವಿಟ್ಟು ಎಲ್ರಿಗೂ ನಾನು ಕೊಡ್ತಾರೆ ಒಂದೇ ಒಂದು ಸಂದೇಶ, ಇನ್ಮೇಲೆ ಸಫಾರಿಗೆ ಬರಬೇಡಿ. ಮತ್ತೆ ಅರಣ್ಯ ಮಂತ್ರಿಗಳೇ, ನೀವು ತಗೊಂಡಿರೋ ಈ ನಿರ್ಧಾರ, ನೀವು ಒತ್ತಡದಲ್ಲಿ ತಗೊಂಡ್ರು ಏನ್ರಲ್ಲಿ ತಗೊಂಡ್ರು ನಮ್ಗೆ ಗೊತ್ತಿಲ್ಲ. ನೀವೇ ತಗೊಂಡಿರುವಂತ ಈ ಸಮಾಜ ವಿರೋಧಿ, ರೈತ ವಿರೋಧಿ, ಅರಣ್ಯ ವಿರೋಧಿ, ಅರಣ್ಯ ಪ್ರಾಣಿಗಳ ವಿರೋಧಿ. ಆದ್ರಿಂದ ನಾಳೆ ನಾವು ಬಂಡೀಪುರದ ಸಫಾರಿ ಪಾಯಿಂಟ್ಗೆ ಮುತ್ತಿಗೆ ಆಗ್ತಾ ಇದೀವಿ. ಸಫಾರಿ ಆಗಕ್ಕೆ ಅದೇ ಕಾರಣಕ್ಕೂ ಬಿಡಲ್ಲ. ನಿಮ್ಮ ಧರ್ಮ ಆಗಿತ್ತು ಈ ರಾಜ್ಯದ ಅರಣ್ಯವನ್ನ ಮತ್ತೆ ಅರಣ್ಯದ ಪ್ರಾಣಿಗಳನ್ನ ಕಾಪಾಡ್ಕೊಳ್ಳೋದಕ್ಕೆ. ಸೋತಿದ್ದೀರಿ, ದೊಡ್ಡ ಮಟ್ಟದಲ್ಲಿ ಸೋತಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಸೋತಿದ್ದೀರಿ. ಅರಣ್ಯ ಕಾಪಾಡೋದ್ರಲ್ಲಿ ಸೋತಿದ್ದೀರಿ, ಪರಿಸರವನ್ನ ಕಾಪಾಡೋದ್ರಲ್ಲಿ ಸೋತಿದ್ದೀರಿ, ಬಂಡವಾಳಶಾಹಿಗಳನ್ನ ಕಾಪಾಡುವುದಲ್ಲಿ ನೀವು ಗೆದ್ದಿದ್ದೀರಿ. ಇನ್ಮೇಲೆ ಈ ಹೋರಾಟ ಏನು ಅಂತ ಹೇಳಿದ್ರೆ, ಹಣಬಲವೋ ಜನಬಲವೋ ರೈತ ಬಲವೋ ಅನ್ನೋದ್ ಕಡೆ ತಿರ್ಕೊಳ್ಳುತ್ತೆ. ಇದಿಷ್ಟು ಹೋರಾಟಕ್ಕೆ ನಾಂದಿ ಆಡಿದ್ದು ನಿಮ್ಮ ನಿರ್ಣಯ ಅನ್ನೋದು ನೀವು ಯಾವತ್ತೂ ಮರಿಬಾರ್ದು.